ಬಳ್ಳಾರಿ ಜಿಲ್ಲೆಯಲ್ಲಿ ಮತ್ತೆ ಬೆಂಕಿಯ ಜ್ವಾಲೆ ಧಗಧಗಿಸಿದೆ. ಬ್ಯಾನರ್ ಗಲಾಟೆ ಆಯಿತು. ಇದೀಗ ಮನೆಗೆ ಬೆಂಕಿ ಬಿದ್ದಿದೆ. ಶಾಸಕ ಜನಾರ್ದನ್ ರೆಡ್ಡಿ ಅವರಿಗೆ ಸಂಬಂಧಪಟ್ಟಂತ ಅಥವಾ ಅವರ ಒಡೆತನದ ಮಾಡೆಲ್ ಹೌಸ್ಗೆ ಧಗಧಗ ಅಂತ ಬೆಂಕಿ ಹೊತ್ಕೊಂಡು ಉರಿತಾ ಇದೆ. ನಗರದ ರುಕ್ಮಣಮ್ಮ ಚೆಂಗಾರೆಡ್ಡಿ ಬಡಾವಣೆಯಲ್ಲಿ ಘಟನೆ. ಅವರ ತಾಯಿ ಹೆಸರಲ್ಲಿ ಮಾಡಿದಂತಹ ಬಡಾವಣೆ ಅಂತ ತಿಳಿದು ಬಂದಿದೆ. ಇಡೀ ಮನೆಗೆ ಬೆಂಕಿ ಹಾಕಿ ಕಿಡಿಗೇಡಿಗಳು ಎಸ್ಕೇಪ್ ಆಗಿದ್ದಾರೆ. ಗ್ರಾಹಕರಿಗೆ ತೋರಿಸೋದಕ್ಕೆ ಅಂತ ನಿರ್ಮಿಸಿದಂತಹ ಮಾಡೆಲ್ ಹೌಸ್ ಅದು ಈಗ ಬೆಂಕಿಗಾಹುತಿಯಾಗಿದೆ. ಕಿಟಕಿ ಬಾಗ್ಲನ್ನ ಮುರಿದು ಗಾಜನ್ನ ಒಡೆದು ಕಿರಾತಕ ಕೃತ್ಯವನ್ನ ಎಸಗಿದ್ದಾನೆ. ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿ ಕಿಡಿಗೇಡಿಗಳು ಎಸ್ಕೇಪ್ ಆಗ್ತಾರೆ. ದೃಶ್ಯಗಳಲ್ಲಿ ಗಮನಿಸಿರಬಹುದು. ಒಂದು ಕಡೆ ಅಗ್ನಿಶಾಮಕ ದಳ ಸಿಬ್ಬಂದಿ ಬೆಂಕಿಯನ್ನ ನಂದಿಸುವ ಕಾರ್ಯವನ್ನ ಮಾಡಿದ್ರು. ಮತ್ತೊಂದು ಕಡೆ G² ಅಲ್ಲಿರುವಂತಹ ಮಾಡೆಲ್ ಹೌಸ್ಗೆ ಬೆಂಕಿ ಬಿದ್ದಿರುವಂತಹ ದೃಶ್ಯವನ್ನ ನೀವು ನೋಡಬಹುದು. ಅದೊಂದು ಲೇಔಟ್ ಅವರ ಒಡೆತನದ್ದು ಅಂತ ಹೇಳಲಾಗ್ತದೆ. ಅಲ್ಲಿ ಗ್ರಾಹಕರಿಗೆ ತೋರಿಸೋದಕ್ಕೆ ಅಂತ ನಿರ್ಮಿಸಿದಂತಹ ಮಾಡೆಲ್ ಹೌಸ್ಗೆ ಬೆಂಕಿ ಹಚ್ಚಿದ್ದಾರೆ. ಸುಮಾರು 3 ಕೋಟಿ ವೆಚ್ಚದಲ್ಲಿ ನಿರ್ಮಿಸಿದಂತಹ ಮಾಡೆಲ್ ಹೌಸ್ ಅದು. ಗ್ರಾಹಕರಿಗೆ ತೋರಿಸೋದಕ್ಕೆ ಅಂತ ನಿರ್ಮಿಸಲಾಗಿದ್ದಂತಹ ಮಾಡೆಲ್ ಹೌಸ್ ಬಾಗ್ಲನ್ನ ಒಡೆದು ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿ ಪರಾರಿಯಾಗಿದ್ದಾರೆ. ಸ್ಥಳಕ್ಕೆ ಹೆಚ್ಚುವರಿ SP ರವಿಕುಮಾರ್ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ರು. ಸುಮಾರು 3 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಿದಂತಹ ಮಾಡೆಲ್ ಹೌಸ್ ಅದು. ಬ್ಯಾನರ್ ಗಲಾಟೆ ಇನ್ನೂ ಮಾಸೇ ಇಲ್ಲ. ಇನ್ನೂ ಸರಿಯಾಗಿ ಅದರಲ್ಲಿ ತನಿಖೆನೂ ಇನ್ನೂ ಕಂಪ್ಲೀಟ್ ಆಗಿಲ್ಲ. ಅಷ್ಟರಲ್ಲಿ ಆಲ್ರೆಡಿ G² ಅಲ್ಲಿರುವಂತಹ ಜನಾರ್ದನ್ ರೆಡ್ಡಿ ಅವರ ಮಾಡೆಲ್ ಹೌಸ್ಗೆ ಬೆಂಕಿ ಬಿದ್ದಿದೆ. ಬೆಂಕಿ ಹಚ್ಚಿ ಎಸ್ಕೇಪ್ ಆಗ್ತಿದ್ದಂತಹ ಕಿಡಿಗೇಡಿಯ ದೃಶ್ಯವನ್ನ ನೀವು ನೋಡಬಹುದು. ಬೆಂಕಿ ಹಚ್ಚಿದ ಆರೋಪಿಯ ದೃಶ್ಯವನ್ನ, ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿರೋದು ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ರಿ. ಬಹುತೇಕ ಮನೆ ಸುಟ್ಟು ಹೋಗಿದೆ. ಒಳಗಡೆ ಇದ್ದಂತಹ ಮೆಟೀರಿಯಲ್ಸ್ ಎಲ್ಲ ಸುಟ್ಟು ಹೋಗಿದೆ. 3 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಆದಂತಹ ಮಾಡೆಲ್ ಹೌಸ್ ಅದು. ಗ್ರಾಹಕರು ಯಾರಾದರೂ ಬಂದರೆ ಅವ್ರಿಗೆ ಮನೆ ತೋರಿಸ್ಬೇಕು ಅಂತ ಕಟ್ಟಿದಂತಹ ಮನೆ ಅದು. ಸೊ ಹೀಗಾಗಿ ಇದರ ತನಿಖೆ ಆಗಬೇಕು. ಮತ್ತು ಇದರ ಹಿಂದೆ ಭರತ್ ರೆಡ್ಡಿಯ ಕೈವಾಡ ಇದೆ. ಭರತ್ ರೆಡ್ಡಿನೇ ಬೆಂಕಿ ಹಚ್ಚಿರೋದು ಅನ್ನುವಂತಹ ಗಂಭೀರ ಆರೋಪವನ್ನ ಸೋಮಶೇಖರ್ ರೆಡ್ಡಿ ಅವರು ಮಾಡಿದ್ದಾರೆ. ಇನ್ನು ಇದೇ ವಿಚಾರವಾಗಿ SP ಸುಮನ್ ಡಿ ಪನೇಕರ್ ಕೂಡ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಇದುವರೆಗೂ ಯಾವುದೇ ದೂರು ಇನ್ನೂ ದಾಖಲಾಗಿಲ್ಲ. ದೂರು ಯಾವುದು ಇದುವರೆಗೂ ದಾಖಲಾಗಿಲ್ಲ. ದೂರು ಸ್ವೀಕಾರ ಮಾಡಿದ ಬಳಿಕ ಸೂಕ್ತ ತನಿಖೆಯನ್ನ ಮಾಡ್ತೀವಿ. ಬಳ್ಳಾರಿ ಪೊಲೀಸ್ ವರಿಷ್ಠಾಧಿಕಾರಿ ಸುಮನ್ ಡಿ ಪನೇಕರ್ ಹೇಳಿಕೆ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ಫೋನ್ ಮಾಡಿ ಶಾಸಕ ಜನಾರ್ದನ್ ರೆಡ್ಡಿ ಅವರು ಮಾಹಿತಿ ನೀಡಿದ್ರು. ಸುಕೋ ಟೀಮ್ ಇರಬಹುದು ಅಥವಾ ನಮ್ಮ ಅಗ್ನಿಶಾಮಕ ದಳ ಟೀಮ್ ಇರಬಹುದು, ಎಲ್ಲರೂ ಕೂಡ ಹೋಗಿದ್ರು. ಭೇಟಿ ಕೊಟ್ಟು ಮತ್ತೊಮ್ಮೆ ಪರಿಶೀಲನೆ ಮಾಡ್ತೀವಿ. ಫೊರೆನ್ಸಿಕ್ ಟೀಮ್ ಮತ್ತು ಅಗ್ನಿಶಾಮಕ ದಳದವರು ಈಗ ಆಲ್ರೆಡಿ ಪರಿಶೀಲನೆ ಮಾಡಿದ್ದಾರೆ. ನಿನ್ನೆ ರಾತ್ರಿ ಇದ್ದಿದ್ರಿಂದ ಸರಿಯಾಗಿ ಪರಿಶೀಲನೆ ಆಗಿಲ್ಲ. ಮತ್ತೊಂದ್ಸಲ ಸುಕೋ ಟೀಮ್ ಎಲ್ಲರೂ ಕೂಡ ಹೋಗ್ತಾರೆ ಅಲ್ಲಿ ಅಂತ SP ಸುಮನ್ ಡಿ ಪನೇಕರ್ ಮಾಹಿತಿ ಕೊಟ್ಟಿದ್ದಾರೆ. ಬಳ್ಳಾರಿ ರೂರಲ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿರುವಂಥ ಒಂದು G² ಅನ್ನೋ ಒಂದು ಲೇಔಟ್ ಏನಿದೆ, ಅಲ್ಲಿದ್ದಂತಹ ಜನಾರ್ದನ್ ರೆಡ್ಡಿ ಅವರಿಗೆ ಸಂಬಂಧಿಸಿದಂತಹ ಒಂದು ಮಾಡೆಲ್ ಹೌಸ್ ಅಂತ ಏನು ಹೇಳ್ತಾ ಇದ್ದಾರೆ, ಅಲ್ಲಿ ಬೆಂಕಿ ಬಿದ್ದಿರುವಂತಹ ಘಟನೆ ನಡೆದಿದೆ. ಪ್ರೈಮಾ ಫೇಸಿ ನಮಗೆ ಅದರ ಬಗ್ಗೆ ಯಾವುದು ಲೀಡ್ಗಳು ಸೋಫಾರ್ ಇಲ್ಲ, ಯಾವ ರೀತಿ ಆಗಿದೆ ಅನ್ನೋದ್ರ ಬಗ್ಗೆ. ಬಟ್ ಬಳ್ಳಾರಿ ರೂರಲ್ ಪೊಲೀಸ್ ಸ್ಟೇಷನಲ್ಲಿ ಈ ಕುರಿತು ಈಗ ಯಾವ ದೂರು ಕೂಡ ನಮಗೆ ರಿಸೀವ್ ಆಗಿಲ್ಲ. ದೂರು ರಿಸೀವ್ ಆದ ತಕ್ಷಣ ನಾವು ಅಕಾರ್ಡಿಂಗ್ಲಿ ಯಾವ ಸೆಕ್ಷನ್ಸ್ ಬರುತ್ತೆ ನೋಡಿಕೊಂಡು ಕಂಪ್ಲೇಂಟ್ FIR ರಿಜಿಸ್ಟರ್ ಮಾಡ್ಕೊಳ್ಳುವಂಥದ್ದು ಮಾಡ್ತೇವೆ. ಇನ್ವೆಸ್ಟಿಗೇಷನ್ ಕಂಟಿನ್ಯೂ ಆಗುತ್ತೆ. ಮತ್ತು ಈಗಾಗಲೇ ನಮ್ಮ ಸೋಕೋ ಟೀಮು ಮತ್ತು ಫೈರ್ ಡಿಪಾರ್ಟ್ಮೆಂಟಿಂದ ಒಂದು ಸರ್ಟಿಫಿಕೇಷನ್ ತೊಗೊಳೋದ್ರ ಬಗ್ಗೆ ಕೂಡ ನಾವು ಟೀಮನ್ನು ಕರೆಸ್ಕೊಂಡಿರುವಂಥದ್ದಿದೆ. ಅವರು ಪ್ರಿಲಿಮಿನರಿ ಅನಾಲಿಸಿಸ್ ಮಾಡಿದ್ದಾರೆ. ಫರ್ದರ್ ಈಗ ಕತ್ಲಿದ್ದರಿಂದ ನಮಗೆ ಇನ್ನೂ ಇನ್ ಡೆಪ್ತ್ ಅನಾಲಿಸಿಸ್ ಆಗಿಲ್ಲ. ನಾಳೆ ಬೆಳಗ್ಗೆ ಮತ್ತೆ ಸೋಕೋ ಟೀಮು ಫೈರ್ ಟೀಮು ಹೋಗಿ ನಮ್ಮ ಇನ್ವೆಸ್ಟಿಗೇಟಿವ್ ಟೀಮ್ ಕೂಡ ಇದ್ದು ನಾವು ಸ್ಪಾಟನ್ನು ಸರಿಯಾಗಿ ಪರಿಶೀಲಿಸ್ತೇವೆ. ಮತ್ತು ಈಗ ಅವ್ರೇನು ನಮಗೆ ಲೀಡ್ ಕೊಡ್ತಾ ಇದ್ದಾರೆ, ಕೆಲವರು ಇದ್ದರು ಮಿಸ್ಕ್ರಿಯೆಂಟ್ಸ್ ಅಂಥೇಳಿ, ಅದನ್ನು ನಾವು ಸೀರಿಯಸ್ ಆಗಿ ತೊಗೊಂಡು ಆ ಆ್ಯಂಗಲಲ್ಲಿ ಟೆಕ್ನಿಕಲ್ ಅನಾಲಿಸಿಸ್ ಮಾಡಿಕೊಂಡು ಕ್ರೈಮ್ ಟೀಮ್ಗಳು ಕೆಲಸ ಮಾಡ್ತಾ ಇದ್ದೇವೆ. ಇದನ್ನು ನಾವು ಸೂಕ್ತವಾಗಿ ತನಿಖೆ ಮಾಡ್ತೇವೆ. ಅವರ ಡಿಮಾಂಡ್ ಏನಿಲ್ಲ. ಅವರ ಡಿಮಾಂಡ್ ಏನಿದೆ ಅಂದರೆ ಯಾರು ಇದರ ಹಿಂದೆ ಇದ್ದಾರೆ, ಅವರ ಕೈ ಇದೆ ಅನ್ನುವಂಥದ್ದು, ಅಥವಾ ಆರೋಪಿತರು ಯಾರಿದ್ದಾರೆ ಅವರನ್ನು ಬೇಗ ಬಂಧಿಸಿ ಅನ್ನುವಂಥದ್ದು, ಅದನ್ನು ನಾವು 100% ನಾವು ಮಾಡ್ತೇವೆ. ಎಸ್, ಗಸ್ತು ಮಾಡೋದ್ರ ಬಗ್ಗೆ ನಾವು ಗಮನ ಕೊಡ್ತಾ ಇದ್ದೇವೆ. ಬಳ್ಳಾರಿ ಜನಾರ್ದನ್ ರೆಡ್ಡಿ ಮಾಡೆಲ್ ಹೌಸ್ಗೆ ಬೆಂಕಿ ಬಿದ್ದಂತ ಪ್ರಕರಣ, ಕಿಡಿಗೇಡಿಗಳ ಬಂಧನಕ್ಕೆ ಆಗ್ರಹಿಸಿ ಪ್ರತಿಭಟನೆಯನ್ನ ಮಾಡಲಾಗ್ತಿದೆ.
ಬಳ್ಳಾರಿಯ ಗಡಗಿ ಚೆನ್ನಪ್ಪ ವೃತ್ತದಲ್ಲಿ ಬಿಜೆಪಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದೆ. ರೆಡ್ಡಿ ಸಹೋದರ ಸೋಮಶೇಖರ್, ಮಾಜಿ ಸಂಸದ ಫಕೀರಪ್ಪ, ಮಾಜಿ ಶಾಸಕ ಸುರೇಶ್ ಬಾಬು ಅವರ ನೇತೃತ್ವದಲ್ಲಿ ಪ್ರತಿಭಟನೆ ನಡೀತಾ ಇದೆ. ಬೆಂಕಿ ಹಚ್ಚಿದವರನ್ನ ಕೂಡಲೇ ಬಂಧಿಸಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ. ನ್ಯಾಯ ಸಿಗೋವರೆಗೂ ಹೋರಾಟ ಬಿಡೋದಿಲ್ಲ ಅಂತ ಆಕ್ರೋಶ ಕೂಡ ವ್ಯಕ್ತವಾಯಿತು. ಕಾಂಗ್ರೆಸ್ ಮತ್ತು ಸ್ಥಳೀಯ ಶಾಸಕನ ವಿರುದ್ಧ ಧಿಕ್ಕಾರವನ್ನ ಕೂಗಿದ್ರು ಪ್ರತಿಭಟನಾಕಾರರು. ಕಾಂಗ್ರೆಸ್ ಶಾಸಕ ನಾರಾ ಭರತ್ ರೆಡ್ಡಿನೇ ಬೆಂಕಿ ಹಚ್ಚಿದ್ದಾರೆ ಅನ್ನೋ ಗಂಭೀರ ಆರೋಪ ಕೂಡ ಇದೆ. ಮಾಜಿ ಶಾಸಕ ಸೋಮಶೇಖರ್ ರೆಡ್ಡಿ ಗಂಭೀರ ಆರೋಪ ಮಾಡಿದ್ದಾರೆ. ಕಾಂಗ್ರೆಸ್ ಶಾಸಕ ನಾರಾ ಭರತ್ ರೆಡ್ಡಿನೇ ಬೆಂಕಿ ಹಚ್ಚಿರೋದು. ಬೆಂಕಿ ಹಚ್ಚಿಸ್ತೀವಿ, ಸುಟ್ಟಾಕ್ಬಿಡ್ತೀವಿ ಅಂತ ಹೇಳ್ತಾ ಇದ್ರು. ಈಗ ಆತನೇ ಮಾಡಿರೋದು ಅಂತ ಸೋಮಶೇಖರ್ ರೆಡ್ಡಿ ಗಂಭೀರ ಆರೋಪ ಮಾಡಿದ್ದಾರೆ. ಜನಾರ್ದನ್ ರೆಡ್ಡಿ ಮನೆಗೆ ಬೆಂಕಿ ಹಾಕಿಸ್ತೀನಿ ಅಂತ ಹೇಳಿದ್ದ ಭರತ್, ಅದೇ ರೀತಿ ಮನೆಗೆ ಬೆಂಕಿ ಹಾಕಕ್ಕಾಗದೆ ಮಾಡೆಲ್ ಹೌಸ್ಗೆ ಬೆಂಕಿ ಹಚ್ಚಿದ್ದಾರೆ. ಬೆಂಬಲಿಗರ ಮೂಲಕ ಬೆಂಕಿ ಹಾಕ್ಸಿದಾನೆ ಭಸ್ಮಾಸುರ ಅಂತ ಸೋಮಶೇಖರ್ ರೆಡ್ಡಿ ಕಿಡಿಕಾರಿತು. ರುಕ್ಮಿಣಿ ಲೇಔಟ್ ಅಂತೇಳಿ ನಮ್ಮ ತಾಯಿ ಹೆಸರಲ್ಲಿ ಲೇಔಟ್ ಮಾಡಿದ್ವಿ. ಜಿ ಸ್ಕ್ವೇರ್ ಅಂತ ಕರೀತಾರೆ ಇದನ್ನ. ಇದರಲ್ಲಿ ವಾಕಿಂಗ್ ಬಹಳ ಮಂದಿ ಮಾಡ್ತಾ ಇರ್ತಾರೆ. ದೊಡ್ಡ ದೊಡ್ಡ ರೋಡ್ಗಳು ಇರೋ ಕಾರಣ ವಾಕಿಂಗ್ ಮಾಡ್ತಾ ಇರ್ತಾರೆ. ಅವ್ರು ವಾಕಿಂಗ್ ಮಾಡುವಾಗ ಜನ ಇಲ್ಲಿ ಪುಡಾರಿಗಳು ಅಂದ್ರೆ ಭರತ್ ರೆಡ್ಡಿ ಫಾಲೋವರ್ಸ್ ಅಂತ ಹೇಳ್ಬೋದು, 1ನೇ ತಾರೀಕು ಏನ್ ಗಲಾಟೆಯಲ್ಲಿ ಇದ್ದಾರೋ ಅವರೇ ಇಲ್ಲಿ ಡೀಸೆಲ್ ಮತ್ತು ಪೆಟ್ರೋಲ್ ಹಾಕಿ ಈ ಮಾಡೆಲ್ ಹೌಸ್ ಅಂತ ಕಟ್ಟಿದ್ದೀವಿ. ಜನರಿಗೆ ತೋರಿಸ್ಲಿಕ್ಕೆ ಇದೇ ತರ ಹೌಸಸ್ ಬರ್ತಾವೆ ಇಲ್ಲಿ ಅಂತೇಳಿ ಅದಕ್ಕೆ ಬೆಂಕಿ ಹಚ್ಚಿ ನಮ್ಮ ಗ್ಲಾಸ್ ಡೋರ್ನ ಪುಡಿ ಮಾಡಿ ಮತ್ತೆ ಒಳಗೋಗಿ ಎಲ್ಲ ಡೀಸೆಲ್ ಪೆಟ್ರೋಲ್ ಎಲ್ಲ ಹಾಕಿ ಫರ್ನಿಚರ್, ಬೆಡ್ಗಳು, ಡೋರ್ಗಳು ಎಲ್ಲ ಸುಟ್ಟಿದ್ದಾರೆ. ಅದನ್ನ ಅವ್ರನ್ನ ಇಟ್ಕೊಳಕ್ ಹೋದ್ರೆ ಒಂದು 10-15 ಮಂದಿ ಓಡೋಗಿದ್ದಾರೆ. ಒಬ್ಬನ್ನ ಇಟ್ಕೊಂಡು ಫೋಟೋ ಕೂಡ ತೆಗೆದು ಫೋಟೋ ಕೂಡ ಈಗಾಗಲೇ ನಾನು ರಿಲೀಸ್ ಮಾಡ್ತಿರ್ತೀನಿ. ಗಲಾಟೆ ಏನೆಲ್ಲ ನಡೆದಿಲ್ಲ ಅಂತ ಹೇಳಿ 100% ಏನು ಬಳ್ಳಾರಿಗೆ ಭಸ್ಮ ಮಾಡ್ಬಿಡ್ತೀನಿ ಅಂತ ಹೇಳಿದ್ದಲ್ಲ MLA ಅವರ ಒಂದು ಫಾರ್ವರ್ಡ್ಸ್ ಅಂತ ನಮಗೆ ಗೊತ್ತಾಗ್ತಾ ಇದೆ. ಅದನ್ನ ಇನ್ನ ಪೊಲೀಸ್ ಡಿಪಾರ್ಟ್ಮೆಂಟ್ ಕೂಲಂಕುಷವಾಗಿ ತನಿಖೆ ಮಾಡಿ ಇದನ್ನ ಸಸ್ಪೆಂಡ್ ಮಾಡಿ ಕೂಡ ನಾನು ಫೋನ್ ಮಾಡಿ ಹೇಳಿದ್ದೀನಿ. ಮತ್ತೆ ಡಿಪಾರ್ಟ್ಮೆಂಟ್ ಅವರು ಬಂದಿದ್ದಾರೆ, ಫೈರ್ ಡಿಪಾರ್ಟ್ಮೆಂಟ್ ಅವರು ಬಂದು ನಂದಿಸ್ತಾ ಇದ್ದಾರೆ. ಘಟನೆ ಎಷ್ಟೊತ್ತಿಗೆ ನಿಮ್ಗೆ ಎಷ್ಟೊತ್ತಿಗೆ ಗೊತ್ತಾಯ್ತು? ನನಗೆ ಆಲ್ಮೋಸ್ಟ್ 6:00ವರೆಗೆ ಗೊತ್ತಾಯ್ತು. ಅಷ್ಟೊತ್ತಿಗೆ ಇದನ್ನ ಬೆಂಕಿ ಹಚ್ಚಿ 6:00ವರೆಗೆ. ಬಳ್ಳಾರಿ ಪ್ರತಿನಿಧಿ ವೀರೇಶ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ವೀರೇಶ್, ಬಳ್ಳಾರಿಯಲ್ಲಿ ಬ್ಯಾನರ್ ಗಲಾಟೆನೇ ಇನ್ನೂ ಮಾಸಿಲ್ಲ, ಅಷ್ಟರಲ್ಲಿ ಆಲ್ರೆಡಿ ಬೆಂಕಿ ಹಚ್ಚಿ ಕಿಡಿಗೇಡಿಗಳು ಜನಾರ್ದನ್ ರೆಡ್ಡಿ ಅವರ ಮಾಡೆಲ್ ಹೌಸ್ ಏನಿತ್ತು ಅಲ್ಲಿಗೆ ಬೆಂಕಿ ಹಚ್ಚಿ ಮತ್ತೊಂದು ಪ್ರಕರಣ ಈಗ ಆರಂಭ ಆಗಿದೆ, ಮತ್ತೊಂದು ಗಲಾಟೆ ಆರಂಭ ಆಗ್ತಿದೆ, ಮತ್ತೆ ಪ್ರತಿಭಟನೆಗಳು ನಡೀತಾ ಇದೆ. ಏನೆಲ್ಲ ಡೀಟೇಲ್ಸ್ ಇದೆ, ಅಪ್ಡೇಟ್ಸ್ ಏನ್ ಸಿಗ್ತಾ ಇದೆ ಪ್ರಕರಣ ಸಂಬಂಧ ವೀರೇಶ್? ಹೌದು ಸಿಂಧೂರ, ಈ ಒಂದು ಗಣಿ ಜಿಲ್ಲೆಯಲ್ಲಿ ನಿನ್ನೆ ಸಂಜೆ 6-7 ಗಂಟೆ ಸುಮಾರಿನಲ್ಲಿ ಈ ಒಂದು ಜನಾರ್ದನ್ ರೆಡ್ಡಿ ಅವರ ಒಡೆತನದ ಜಿ ಸ್ಕ್ವೇರ್ ನಲ್ಲಿರತಕ್ಕಂತಹ ಮಾಡೆಲ್ ಹೌಸ್ಗೆ ಬೆಂಕಿ ಬಿದ್ದಂತಹ ಒಂದು ಪ್ರಕರಣವು ಈ ಬಳ್ಳಾರಿ ಜಿಲ್ಲೆಯ ಜನರನ್ನು ಬೆಚ್ಚಿ ಬೀಳಿಸಿದೆ. ಈ ಒಂದು ಪಕ್ಕದ ಆಂಧ್ರದಲ್ಲಿ ನಡೆಯುತ್ತಿದ್ದಂತಹ ದ್ವೇಷಾಶಯದ ಒಂದು ರಾಜಕಾರಣದ ಒಂದು ವಿಷಬೀಜವೇ ಮತ್ತೆ ಬಳ್ಳಾರಿಯಲ್ಲಿ ಮುನ್ನೆಲೆಗೆ ಬಂತ ಎನ್ನುತ್ತಕ್ಕಂತಹ ಒಂದು ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರತಕ್ಕಂತಹ ಮಾತಾಗಿದೆ. ಈ ಒಂದು ಕೃತ್ಯಕ್ಕೆ ಸಂಬಂಧಪಟ್ಟಂಗೆ ಈ ಒಂದು ಜಿಲ್ಲೆಯ ಈ ಒಂದು ಮಾಜಿ ಶಾಸಕರುಗಳಾದಂತಹ ಈ ಒಂದು ಸೋಮಶೇಖರ್ ರೆಡ್ಡಿ ಅವರು ಹಾಗೂ ಕಂಪ್ಲಿ ಮಾಜಿ ಶಾಸಕರಾದಂತಹ ಸುರೇಶ್ ಬಾಬು, ಆಮೇಲೆ ಸಂಸದರಾಗಿರತಕ್ಕಂತಹ ಈ ಒಂದು ಸಣ್ಣ ಫಕೀರಪ್ಪರವರ ನೇತೃತ್ವದಲ್ಲಿ ಬಿಜೆಪಿಯ ಜಿಲ್ಲಾಧ್ಯಕ್ಷರಾದಂತಹ ಅನಿಲ್ ನಾಯ್ಡು ಅವರ ಸಮ್ಮುಖದಲ್ಲಿ ಈ ಒಂದು ನಗರದ ರಾಯಲ್ ಸರ್ಕಲ್ ಅಲ್ಲಿ ಈ ಒಂದು ಪ್ರತಿಭಟನೆಯನ್ನು ರಾತ್ರಿ 10 ಗಂಟೆಗೆ ಹಮ್ಮಿಕೊಳ್ಳಲಾಯಿತು. ತದನಂತರ ಈ ಸ್ಥಳಕ್ಕೆ ಧಾವಿಸಿದಂತಹ ಈ ಒಂದು SP ಸುಮನ್ ಡಿ ಪನ್ನಿಕೇರಿ ಅವರು ನೇರವಾಗಿ ಈ ಕೃತ್ಯಕ್ಕೆ ಏನಿದೆ ಅನ್ನೋದರ ಬಗ್ಗೆ ಪರಿಶೀಲನೆ ಕಾರ್ಯವನ್ನು ಹಮ್ಮಿಕೊಂಡಿದ್ದೇವೆ, ಈ ಕೃತ್ಯದಲ್ಲಿ ಯಾರಾದರೂ ಆರೋಪಿಗಳು ಅಂತ ಗೊತ್ತಾದ್ರೆ ಕೂಡಲೇ ಬಂಧಿಸುವ ಮತ್ತು ಕಾನೂನು ಕ್ರಮ ಕೈಗೊಳ್ಳತಕ್ಕಂತಹ ಒಂದು ಭರವಸೆಯನ್ನು ಅಲ್ಲಿ ಮಾಧ್ಯಮದ ಮುಂದೆ ವ್ಯಕ್ತಪಡಿಸಿದ್ರು. ಅದರ ಜೊತೆಯಾಗಿ ಈ ಒಂದು ಸೋಮಶೇಖರ್ ರೆಡ್ಡಿ ಅವರು ನೇರವಾಗಿ ಈ ಹಿಂದೆ ನಡೆದಂತಹ ಜನವರಿ 1ನೇ ತಾರೀಕು ನಡೆದಂತಹ ಈ ಒಂದು ಗಲಭೆ ಮತ್ತು ಶೂಟೌಟ್ ಪ್ರಕರಣದ ಮುಂದಿನ ಭಾಗವಾಗಿಯೇ ಇಂದು ಮನೆಗೆ ಬೆಂಕಿ ಹಚ್ಚುವಂತಹ ಕಾರ್ಯ ಮಾಡಿದ್ದಾರೆ. ಅಂದು ಏನು ಭರತ್ ರೆಡ್ಡಿ ಭಸ್ಮಾಸುರರವರು ಈ ಒಂದು ಜನಾರ್ದನ್ ರೆಡ್ಡಿ ಮನೆಗೆ ಬೆಂಕಿ ಹಚ್ಚುತ್ತೇವೆ ಅನ್ನತಕ್ಕಂತಹ ಮಾತನ್ನು ಹೇಳಿದ್ರು. ಅದರ ಮುಂದುವರೆದ ಭಾಗವೇ. ವೀರೇಶ್, ನನ್ನ ಧ್ವನಿ ಕೇಳಿಸ್ತಿದ್ಯಾ? ನನ್ನ ಧ್ವನಿ ಕೇಳಿಸ್ತಾ ಇದ್ರೆ 1ನೇ ತಾರೀಕು ಗಲಾಟೆ ನಡೆದಾಗ ಅಥವಾ 1ನೇ ತಾರೀಕಿನ ಘಟನೆ ನಡೆದಾಗ ಪೊಲೀಸರ ವೈಫಲ್ಯ ಎದ್ದು ಕಾಣ್ತಿತ್ತು. ಇಷ್ಟೆಲ್ಲ ಆಗಿದೆ ಅಂತಂದಾಗ ಪೊಲೀಸರು ಗಸ್ತು ತಿರುಗಬೇಕಾಗಿತ್ತು. ಜನಾರ್ದನ್ ರೆಡ್ಡಿ ಅವರಿಗೆ ಸಂಬಂಧಪಟ್ಟಂತ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗಿತ್ತು. ಯಾಕೆ ಯಾರು ಗಸ್ತಿರ್ಲಿಲ್ವಾ? ಏನ್ ಕಥೆ? ಮತ್ತೆ ಯಾರೋ ಬಂದು 6:30 ಅಂತಂದ್ರೆ ಜನ ಅಲ್ಲಿ ಓಡಾಡುವಂತ ಸಂದರ್ಭನೇ. ಅಂತ ಟೈಮಲ್ಲಿ ಬೆಂಕಿ ಹಚ್ಚಿ ಹೋಗ್ತಾರೆ ಅಂತ ಹೇಳಿದ್ರೆ
ಇದು ಯಾವರ ಕೃತ್ಯ ಅಂತ ಅಂದ್ಕೊಳ್ಬೇಕು, ಏನ್ ಕಥೆ ಆಗಿದೆ ಅಂತ ಅಂದ್ಕೊಳ್ಬೇಕು, ಯಾಕೆ ಮತ್ತೆ ಪೊಲೀಸ್ ಇಲಾಖೆ ವೈಫಲ್ಯ ಎದ್ದು ಕಾಣ್ತಾ ಇದೆ ಬಳ್ಳಾರಿಯಲ್ಲಿ? ಹೌದು ಸಿಂಧೂರ, ಈ ಒಂದು ಏನಾಗ್ತಿದೆ ಅಂದ್ರೆ ಈ ಒಂದು ಬಳ್ಳಾರಿಯ ಗ್ರಾಮೀಣ ಪೊಲೀಸ್ ಠಾಣೆ ವ್ಯಾಪ್ತಿಗೆ ಬರತಕ್ಕಂತ ಈ ಜಿ ಸ್ಕ್ವೇರ್ ಮಾಡೆಲ್ ಹೌಸಿನ ಲಿಮಿಟ್ ಏನಾಗಿರುತ್ತೆ, ಅಲ್ಲಿ ಪ್ರತಿಯೊಂದು ಅವಧಿಗೂ ನಿರ್ಗದಿತ ಅವಧಿಯೊಳಗೆ ಅಲ್ಲಿನ ಒಂದು ಬೀಟ್ ಕಾನ್ಸ್ಟೇಬಲ್ಸ್ ಬಂದು ಏನು ಸಹಿ ಮಾಡಿ ಹೋಗತಕ್ಕಂತಹ ಕಾರ್ಯ ಆಗ್ತಾ ಇರ್ತದೆ. ಆದ್ರೆ ಈ ಹಿಂದೆ ಏನಾಗಿತ್ತು, ಈ ಒಂದು ಜಿ ಸ್ಕ್ವೇರ್ ಮಾಡೆಲ್ ಮೇಲೂ ಈ ಒಂದು ಓನರ್ಶಿಪ್ ಗಾಗಿ ಈ ಒಂದು ಮುಂಡೂರು ಕುಟುಂಬ ಮತ್ತು ಗಾಲಿ ಕುಟುಂಬದ ನಡುವೆ ಸಂಪೂರ್ಣವಾದಂತಹ ಒಂದು ಒಡೆತನಕ್ಕಾಗಿ ಒಂದು ಅಗೆತನಗಳಿದ್ವು. ಇಂತಹ ಒಂದು ಅಗೆತನ ಇರೋದ್ರಿಂದಾಗಿ ಆ ಪ್ರಾಪರ್ಟಿ ಬಳಿ ಯಾರು ಹೋಗ್ಲಿಕ್ಕಿಲ್ಲ ಎನ್ನತಕ್ಕಂತ ಅಂಶದ ಮೇಲೆ ಎಲ್ಲೋ ಒಂದು ಕಡೆ ಅದನ್ನು ನೆಗ್ಲೆಕ್ಟ್ ಮಾಡಿರ್ತಾರೆ. ಆ ನೆಗ್ಲೆಕ್ಟ್ ಮಾಡಿರೋದೇ ಈ ಕೃತ್ಯಕ್ಕೆ ಕಾರಣವಾಗಿದೆ. ಈಗಲೂ ಸಹ ಈ ಹಿಂದೆ ಇದ್ದಂತಹ ಇದು ಪೊಲೀಸ್ ಅಧಿಕಾರಿಗಳ ಕಾರ್ಯವೈಖರಿಯೇ ಬೇರೆ ಇತ್ತು. ಈಗ SP ಮತ್ತು IG ಅವರು ಬೇರೆಯಾಗಿ ಹೊಸದಾಗಿ ಬಂದಿದ್ದಾರೆ. ಇವರು ಅಧಿಕಾರ ವಹಿಸಿಕೊಂಡ ನಂತರ ಗಲಾಟೆಯ ಏನು ಯಾವುದೇ ರೀತಿಯಾದಂತಹ ಗಲಾಟೆಗಳು ಮುನ್ನೆಲೆಗೆ ಬಂದಿರಲಿಲ್ಲ. ಈ ಒಂದು ಫೈರಿಂಗ್ ಆದ ನಂತರ ಈಗ ಏನೇ ಆಕ್ಷನ್ ತಗೊಂತಾರೆ, ಪೊಲೀಸ್ ಡಿಪಾರ್ಟ್ಮೆಂಟ್ ಈ ವಿಚಾರದಲ್ಲಿ ಹೇಗೆ ಕಾರ್ಯಪ್ರವೃತ್ತವಾಗಿ ಕೂಡಲೇ ಆರೋಪಿಗಳನ್ನು ಪತ್ತೆ ಹಚ್ಚುತ್ತಾರೆ ಮತ್ತು ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.